ವೀಕ್ಷಕರ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವರ್ಷಿತ್. ಶಿರಹಟ್ಟಿಯಲ್ಲಿ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಕಪ್ಪತ್ತನವರ್ ಲೇಔಟ್ನಲ್ಲಿ ನಡೆದಿದೆ. ವಿದ್ಯುತ್ ಸ್ಪರ್ಶಿಸಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನೋರ್ವ ಸಾವಿಗೀಡಾಗಿದ್ದಾನೆ. 4 ಜನ ಗಾಯಗೊಂಡಿದ್ದಾರೆ. ಹೌದು, ಲೇಔಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಕಾರ್ಮಿಕ ವಿಜಯ ಸೋಮಪ್ಪ ಚಲವಾದಿ ಎಂಬ 26 ವರ್ಷದ ಯುವಕ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದ್ದಾನೆ. ಇದನ್ನು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಪಡಸೂರು ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಸೇರಿಕೊಂಡು ಹೊಸದಾಗಿ ವಿದ್ಯುತ್ ಕಂಬ ಅಳವಡಿಸುವ ವೇಳೆಗೆ ವಿದ್ಯುತ್ ಸ್ಪರ್ಶಿಸಿದ ಕಾರಣ ಅದರಲ್ಲಿ 4 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ವಿಜಯ ಸೋಮಪ್ಪ ಚಲವಾದಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಘಟನೆಯ ಬಗ್ಗೆ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಬಸವರಾಜ್ ನವಲಗುಂದ, NKST4 ನ್ಯೂಸ್ ಬ್ಯೂರೋ, ಶಿರಹಟ್ಟಿ. ರೋಣದಲ್ಲಿ ಸ್ತ್ರೀ ಶಕ್ತಿ ಸಮುದಾಯ ಭವನದಲ್ಲಿ ಪೋಷಣ್ ಮಾಸಾಚರಣೆ ಉದ್ಘಾಟನೆಯನ್ನು ಪುರಸಭೆಯ ಮಾಜಿ ಉಪಾಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್ ನೆರವೇರಿಸಿದರು. ಗದಗ ಜಿಲ್ಲೆ ರೋಣ ಪಟ್ಟಣದ ಸ್ತ್ರೀ ಶಕ್ತಿ ಸಮುದಾಯ ಭವನದಲ್ಲಿ ಪೋಷಣ್ ಮಾಸಾಚರಣೆಯನ್ನ ಉದ್ಘಾಟನೆಯನ್ನ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಮಿಥುನ್ ಜಿ ಪಾಟೀಲ್ ಅವರು ನೆರವೇರಿಸಿದರು. ಈ ಪೋಷಣ್ ಮಾಸಾಚರಣೆಯು ಸೆಪ್ಟೆಂಬರ್ ತಿಂಗಳಲ್ಲಿ 1 ತಿಂಗಳ ನಿರಂತರ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದು, ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ, ಮಗು ಹುಟ್ಟಿದಾಗಿನಿಂದ 9 ತಿಂಗಳವರೆಗೆ ಅಪೌಷ್ಟಿಕತೆಯಿಂದ ಕೊರಗಬಾರದೆಂದು ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಕಾಂಶವುಳ್ಳ ಪೌಷ್ಟಿಕ ಆಹಾರದ ವ್ಯವಸ್ಥೆಯನ್ನ ರೋಣ ತಾಲೂಕಿನಾದ್ಯಂತ ಮಾಡಲಾಗಿದೆ. ಬಡಕೂಲಿ ಕಾರ್ಮಿಕ ಅವರಿವರೆನ್ನದೆ ಮಗು ಹಾಗೂ ಗರ್ಭಿಣಿ ಹೆಣ್ಣು ಮಗಳಿಗೆ ಯಾವುದೇ ತೊಂದರೆ ಆಗದಂತೆ ಪೋಷಕಾಂಶ ಕೊರತೆ ಆಗಬಾರದೆಂದು ಹೆಸರುಬೇಳೆ, ಮೊಟ್ಟೆ, ಅಕ್ಕಿ ಇನ್ನು ಹಲವಾರು ದವಸ ಧಾನ್ಯಗಳನ್ನ ನೀಡ್ತಾ ಬಂದಿದ್ದಾರೆ. ತಾಯಿ ಗರ್ಭ ಧರಿಸಿದಾಗಿನಿಂದ ಹಿಡಿದು 6 ವರ್ಷ ಆಗುವವರೆಗೂ ಪೌಷ್ಟಿಕ ಆಹಾರ ಅವರಿಗೆ ಈಗಾಗಲೇ ನೀಡ್ತಾ ಬಂದಿದ್ದೇವೆ. ಈ ಒಂದು ಉದ್ದೇಶ ಕಾರ್ಯಕ್ರಮವದ್ದಾಗಿದ್ದು, ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ವಿಜಯ ಹಿರೇಮಠ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮಾಡಲ್ಗೇರಿ, ಹಿರಿಯ ಮುಖಂಡರಾದ VB ಸೋಮನ್ ಕಟ್ಟಿಮಠ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರುದ್ರಪ್ಪ ಹುರುಳಿ ಹಾಗೂ ರೋಣ ತಾಲೂಕಿನ ಅಂಗನವಾಡಿಯ ಕಾರ್ಯಕರ್ತರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKST4 ನ್ಯೂಸ್ ಬ್ಯೂರೋ, ರೋಣ. ಸಮಾಜದ ಸಮಾನತೆ ಸಾರಿದ ನಾರಾಯಣ ಗುರು ಶ್ರೀ ಸಾಧನೆ ಅನನ್ಯ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಅವರು ಶಿರಹಟ್ಟಿಯಲ್ಲಿ ಹೇಳಿದರು. ಶಾಂತಿ ಹಾಗೂ ಸಮಾನತೆ ಸಂದೇಶ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜೀವನ ಅನನ್ಯವಾದುದು. ಅವರ ಜೀವನ ಸಾಧನೆ ಹಾಗೂ ಆದರ್ಶಗಳನ್ನ ನಾವೆಲ್ಲರೂ ಅಳವಡಿಸಿಕೊಳ್ಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಲೋಕಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಹೌದು, ಅವರು ಶಿರಹಟ್ಟಿ ತಾಲೂಕಿನ ಪರಸಾಪುರ ಗ್ರಾಮದಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರು ಜಯಂತಿ ಹಾಗೂ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನನ್ನ ಅವಧಿಯಲ್ಲಿ ಮಠಕ್ಕೆ ಹಣ ನೀಡುವುದರ ಜೊತೆಗೆ ನಿಗಮಕ್ಕೆ ಅನುಮೋದನೆ ನೀಡಿದ್ದೇನೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಇಲ್ಲಿಯವರೆಗೆ ಯಾವುದೇ ಅನುದಾನವನ್ನ ನೀಡಿಲ್ಲ. ತಕ್ಷಣ ನಿಗಮಕ್ಕೆ ಹಣ ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಸಭೆ ಮೂಲಕ ಸ್ಪಷ್ಟಪಡಿಸುತ್ತೇನೆಂತ ತಿಳಿಸಿದರು. ಸಂದರ್ಭದಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನರಗುಂದ ಶಾಸಕ ಹಾಗೂ ಮಾಜಿ ಸಚಿವ CC ಪಾಟೀಲ್, ಶಾಸಕ ಚಂದ್ರು ಲಮಾಣಿ, ರಾಜು ಕುರುಡಗಿ, ಭೀಮಸಿಂಗ್ ರಾಠೋಡ್, ಜಾನು ಲಮಾಣಿ, ಆರ್ಯ ಈಡಿಗ ಹಾಗೂ ಸಮಾಜದ ತಾಲೂಕಾ ಘಟಕ ಅಧ್ಯಕ್ಷ ಈಡಿಗ ಬಂಧು ಪತ್ರಿಕೆ ಸಂಪಾದಕ ಶ್ರೀಕಾಂತ್ ಎಳಗೇರ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ನಾಗರಾಜ್ ಗುತ್ತೇದಾರ್ ಅವರು ಉಪನ್ಯಾಸವನ್ನ ನೀಡಿದರು. ಬಸವರಾಜ್ ನವಲಗುಂದ, NKST4 ನ್ಯೂಸ್ ಬ್ಯೂರೋ, ಶಿರಹಟ್ಟಿ. ನಡೆಸುವಂತ ಪ್ರಯತ್ನ ಮಾಡಿದ್ರು ದೇವಮಾನವರು. ಆ ದೇವರ ಮಾನವರಲ್ಲಿ ನಮ್ಮ ನಾರಾಯಣ ಗುರೂಜಿ ಒಬ್ಬರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ಮಾತನಾಡುವಾಗ, ಗುರುಗಳು ಕೂಡ ಮಾತನಾಡುವಾಗ ಪರಸಾಪುರ ಸಣ್ಣ ಗ್ರಾಮ, ಮಾಜಿ ಮುಖ್ಯಮಂತ್ರಿಗಳು ಬಂದದ್ದು ನನಗೆ ಭಾಳ ಖುಷಿಯಾಗಿದೆ. ಪುಣ್ಯ ಹಿಂಗೆಲ್ಲ ಮಾತಾಡೋದು.
ನೀವೆಲ್ಲ ನನಗೆ ಶಕ್ತಿ ತುಂಬಿ ಮತ ಹಾಕಿದ್ದಕ್ಕಾಗಿ ನಾನು ದೊಡ್ಡ ಮನುಷ್ಯ ಆಗಿದ್ದೀನಿ. ಇಲ್ಲಿ ನಾನ್ಯಾರು? ಯಾವ ಗ್ರಾಮವೂ ಸಣ್ಣದಲ್ಲ, ಯಾವ ವ್ಯಕ್ತಿನೂ ಸಣ್ಣವರಲ್ಲ. ನೀವು ಇಲ್ಲಿ ಕೂತರು ಒಂದೇ ಓಟು, ನಾವು ಮುಖ್ಯಮಂತ್ರಿ ಆದವ್ರಿಗೂ ಒಂದೇ ಓಟು. ಹೀಗಾಗಿ ಈ ಭಾವನೆ ಇವತ್ತು ಸಮಾಜ ಬಹಳ ಮುಖ್ಯ. ತುಳಿತಕ್ಕೆ ಒಳದಂತ ಸಮಾಜವನ್ನ ಗುರುತಿಸಿ ಶಕ್ತಿ ತುಂಬುವಂತ ಕೆಲಸವನ್ನ ನಾನು ಅಧಿಕಾರದಾಗಿದ್ದಾಗ ಮಾಡಿದ್ದೇನೆ, ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಮಾತಲ್ಲೆಲ್ಲ ಸಾಮಾಜಿಕ ನ್ಯಾಯ ಅಂತ ಹೇಳಿ ಬರೀ ಭಾಷಣದ ಸರ್ಕಾಗಿದೆ. ಸಾಮಾಜಿಕ ನ್ಯಾಯದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ, ಆದ್ರೆ ಇದುವರೆಗೂ ಸಾಮಾಜಿಕ ನ್ಯಾಯ ಇಲ್ಲ. 40 ವರ್ಷದಿಂದ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಾರೆ, ಇವತ್ತಿಗೂ ಮಾತಾಡ್ತಾರೆ. ಆದ್ರೆ ಸಾಮಾಜಿಕ ನ್ಯಾಯ ನೀವು ಅಧಿಕಾರದಾಗಿದ್ದಾಗ ಏನ್ ಮಾಡಿದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತದೆ. 40 ವರ್ಷ ಅದನ್ನೇ ಮಾತಾಡೋದು, 40 ವರ್ಷ ನಂತರ ಅಧಿಕಾರಕ್ಕೂ ಸಿಕ್ಕಾಗ ಮತ್ತೆ ಸಾಮಾಜಿಕ ನ್ಯಾಯ ಮಾತಾಡೋದು. ಇದ್ದಾಗ ಏನ್ ಮಾಡಿದ್ರಿ? ಯಾವ ಸಮಾಜಕ್ಕೆ ನ್ಯಾಯವನ್ನು ಕೊಟ್ರಿ? ಇದು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ನಾವೆಲ್ಲ ಅಧಿಕಾರದಾಗಿದ್ದವರು ಆತ್ಮ ಶೋಧನೆಯನ್ನು ನಾವು ಮಾಡ್ಕೋಬೇಕು. ಗುರುಗಳೆಲ್ಲ ಬಂದಿದ್ರು. ನಾನು ಮುಖ್ಯಮಂತ್ರಿ ಇದ್ದಾಗ ಕಾಗಿನೆಲೆ ಜಗದ್ಗುರುಗಳ ನೇತೃತ್ವದಲ್ಲಿ ಅವರ ಸಂಘ ಇದೆ. ಸುಮಾರು 52 ಸಮಾಜಗಳ ಒಕ್ಕೂಟ ಇದೆ. ಅವರೆಲ್ಲರೂ ಸೇರಿ ಬಂದಿದ್ರು. ಬಂದಂತಹ ಸಂದರ್ಭದಲ್ಲಿ ಅವರಿರುವಂತಹ ಪರಿಸ್ಥಿತಿಗಳನ್ನು ವಿವರಿಸಿದಾಗ ಇವತ್ತು ಮಠಗಳು ಜ್ಞಾನದ ಕೇಂದ್ರ, ಧಾರ್ಮಿಕ ಕೇಂದ್ರ ಅಷ್ಟೇ ಅಲ್ಲ, ಸಾಮಾಜಿಕ ಸಂಘಟನೆ ಮಾಡುವಂತ ಕೇಂದ್ರಗಳಾಗಿ ಸಮಾಜದಲ್ಲಿ ಪರಿಜ್ಞಾನವನ್ನು ಮೂಡಿಸಿ ಶಿಕ್ಷಣ, ಆರೋಗ್ಯ ಮತ್ತು ಅವರಿಗೆ ಸ್ವಾವಲಂಬನೆಯ ಬದುಕು ಕೊಡುವ ಕೇಂದ್ರಗಳಾಗಿದ್ದಾವೆ ಅಂತ ಗುರುತಿಸಿ ಅವ್ರ ಗುರುಗಳು ಏನು ಮನವಿ ಕೊಟ್ಟಿದ್ರು 100ಕ್ಕೆ 100 ಅದಕ್ಕೆ ಅನುಮೋದನೆಯನ್ನ ಕೊಟ್ಟು ಹಣವನ್ನು ಅದೊಂದು ಶ್ರದ್ಧಾ ಕೇಂದ್ರಗಳು. ನಾವು ಎಲ್ಲಿಯೂ ತಲೆಬಾಗ್ತಿದ್ರೆ ಅಲ್ಲಿ ತಲೆಬಾಗ್ತದೆ. ಯಾಕಂದ್ರೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ವಿಶ್ವಾಸ, ನಂಬಿಕೆಯ, ಶ್ರದ್ಧೆಯ ಕೇಂದ್ರ ಸನ್ಮಾರ್ಗವನ್ನು ತೋರಿಸುವಂತ ಕೇಂದ್ರವಾಗಲಿ ಅಂತ ಹಾರೈಸಿ ನಾವು ಮಾಡಿದ್ದೇವೆ. ಈ ಇಡೀ ಸಮಾಜ ತನ್ನ ಕಾಯಕವನ್ನ ವಿಮುಕ್ತಿ ಆದಾಗ ಈ ಗುರುಗಳು ಹೇಳಿದ್ರು, ಹೆಂಗೆ ನಾವು ಸೇಂದ್ರೀಯ ಮರಗಳನ್ನ ನೆಟ್ಟು ಬೆಳೆಸಿ ತೆಗಿತಾ ಇದ್ದದೆಲ್ಲವೂ ಕೂಡ ನಿಂತು ಹೋಗಿದೆ. ಗುಲ್ಬರ್ಗ ಕಡೆನೂ ಇದೆ, ಹಾವೇರಿಯಲ್ಲೂ ಇದೆ, ಉಡುಪಿಯಲ್ಲಿದೆ, ಮಂಗಳೂರಿನಲ್ಲಿದೆ, ಎಲ್ಲ ಕಡೆ ಇದೆ. ಆ ಯುವಕರು ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಪರ್ಯಾಯವಾಗಿ ಮಾಡೋದಕ್ಕೆ ಅವತ್ತಿನ ಸರ್ಕಾರಗಳು ವ್ಯವಸ್ಥೆಯನ್ನು ಮಾಡಿ, ಇವತ್ತು ಒಂದು ವ್ಯವಸ್ಥೆಯನ್ನು ನಾವು ತೆಗಿತೇವೆ ಅಂದಾಗ ಇನ್ನೊಂದು ಪರ್ಯಾಯದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಒಂದು ಸರ್ಕಾರದ ಒಂದು ಜವಾಬ್ದಾರಿ. ಒಂದು ಸಮಾಜವನ್ನು ಬೀದಿ ಬಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ವೃತ್ತಿ ಮಾಡಬೇಡಿ, ನಾವು ಬ್ಯಾನ್ ಮಾಡ್ತೀವಿ, ನೀವು ಮಾಡಿದ್ರೆ ಹಿಡಿದು ಒಳಗೆ ಹಾಕ್ತೀವಿ ಅಂತ ಅವ್ರಿಗೆ ಮುಂದಿನ ದಾರಿಯನ್ನು ತೋರಿಸ್ಬೇಕಾಗುತ್ತೆ. ಅವ್ರಿಗೆ ಕರ್ತವ್ಯವನ್ನು ತೋರಿಸ್ಬೇಕು, ಕಾಯಕವನ್ನು ಕೊಟ್ಟು ಸ್ವಾವಲಂಬನೆಯ ಬದುಕನ್ನು ಬದುಕಿ ಅವ್ರಿಗೂ ಕೂಡ ಶಿಕ್ಷಣ ಎಲ್ಲ ಸಿಗುವಂತ ವ್ಯವಸ್ಥೆಗಳಾಗಬೇಕು. ಅದು ಯಾವುದೂ ಆಗಲಿಲ್ಲ. ಈ ಸಮಾಜದ ಹಿರಿಯರು ಬಹಳ ಗಟ್ಟಿಗಳು ಮುನ್ನಡೆಸ್ಕೊಂಡು ಬಂದರು. ಸರ್ಕಾರದ ಸಹಾಯವಿಲ್ಲದೆ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಯುವಕರು, ಇಡೀ ಸಮಾಜದ ಯುವಕರು ಬಹಳ ಗಟ್ಟಿಗರು. ಸ್ವಂತ ಕಾಲ ಮೇಲೆ ಸ್ವಾವಲಂಬನೆಯ ಬದುಕನ್ನ, ಹಲವಾರು ಕಸಬುಗಳನ್ನು ಅವರೇ ಹುಡುಕೊಂಡು ಇವತ್ತು ಮಾಡಿದ್ದಾರೆ. ಇದರ ಅರಿವು ನನಗೆ. ಆದ್ರಿಂದ ಅದಕ್ಕೆ ಅಭಿವೃದ್ಧಿ ನಿಗಮವನ್ನ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಅಭಿವೃದ್ಧಿ ನಿಗಮವನ್ನ ಮಾಡಿ ಆದೇಶವನ್ನ ಮಾಡಿದ್ದೇನೆ. ನಿಗಮ ಸ್ಥಾಪನೆ ಆಗಿದೆ, ಕೇವಲ ಅದಕ್ಕೆ ಹಣಕಾಸನ್ನ ಕೊಡಬೇಕು ಅಷ್ಟೇ. ಮೊನ್ನೆದು ಯಾವುದೋ ಸಭೆಯಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನಾನು ಕೊಡ್ತೀನಿ ಅಂತ. ಆದಷ್ಟು ಬೇಗನೆ ಕೊಟ್ಟರೆ ಇದರ ಅಭಿವೃದ್ಧಿ, ಈ ಭಾಗದ ಇಡೀ ಸಮಾಜದ ಅಭಿವೃದ್ಧಿ ಆಗುತ್ತೆ. ಈ ಸಭಾಭವನವೂ ಕೂಡ ಆಗುತ್ತೆ, ಯುವಕರಿಗೆ ಕೈಗೆ ಕೆಲಸಕ್ಕೂ ಸಿಗ್ತದೆ, ಸ್ವಾವಲಂಬನೆಗೆ ಸ್ವಯಂ ಉದ್ಯೋಗಕ್ಕೂ ಸಾಲ ಸಿಗ್ತದೆ, ಎಲ್ಲ ಸೌಲಭ್ಯಗಳು ಸಿಗ್ತವೆ. ನಾನು ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತೇನೆ. ನಾವೇನು ಇಡೀ ಅಭಿವೃದ್ಧಿ ನಿಗಮವನ್ನು ಮಾಡಿದ್ದೇವೆ, ನಾರಾಯಣಗುರು ಹೆಸರಿನಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಾಡಿದ್ದೇವೆ, ಅದಕ್ಕೆ ಸಂಪೂರ್ಣವಾದಂಥ ಧನ ಸಹಾಯವನ್ನು ಕೂಡಲೇ ಮಾಡಬೇಕೆನ್ನುವಂಥ ಒತ್ತಾಯವನ್ನು ಪ್ರಾರಂಭ ಮಾಡಿದ್ರೆ ಅದನ್ನ ಮುಂದುವರಿಸ್ತಾ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳು ಸಹ ಮುನ್ನೆಲೆಗೆ ಬರಬೇಕು. ಆ ಜನಾಂಗದ ಮಠಗಳ ಮೂಲಕವಾಗಿ ಆ ಒಂದು ಸಮುದಾಯ ಮೇಲೆ ಬರಬೇಕು ಎನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಕೆಲಸ ಮಾಡಿದಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು. ಒಂದು ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ಅವರು ಎಷ್ಟು ಕಾಳಜಿಯನ್ನು ಹೊಂದಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ನಮ್ಮ ಸಮುದಾಯ ಸಾರಾಯಿಯನ್ನು ಮಾಡಿಕೊಂಡು ಹೆಂಡವನ್ನು ಕೆತ್ಕೊಂಡು ಜೀವನವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ. ಒಂದು ಕಾಲದಲ್ಲಿ ಸಾರಾಯಿ ನಿಷೇಧ ಆದಾಗ ಅವತ್ತೇ ನಾವು
ಅನೇಕ ಸರ್ಕಾರಗಳಿಗೆ ಮನವಿಯನ್ನು ಕೊಡ್ಕೊಂಡು ಬಂದ್ವಿ, ಈ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿಯನ್ನ ಮಾಡಿ ಅಂತ. ಆದ್ರೆ ಯಾರು ಸಹ ಇದುವರೆಗೂ ಆ ಪದ್ಧತಿಯನ್ನು ತೋರಿಸುವಂತಹ ಕೆಲಸವನ್ನ ಮಾಡಲಿಲ್ಲ. ಆದ್ರೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಸುನೀಲ್ ಕುಮಾರ್ ಅವರ ಮನವಿಯನ್ನ ಮರುಕಳಿಸಿ ಅವತ್ತು ಆದೇಶವನ್ನ ಮಾಡಿದ್ದಾರೆ ನಮ್ಮ ಬೊಮ್ಮಾಯಿಯವರು. ಈ ಸಮುದಾಯಕ್ಕೆ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಇನ್ನೋದು ಅವರು ಘೋಷಣೆ ಮಾಡಿದ್ದಾರೆ, ಇನ್ನೂ ಅದನ್ನು ಚಾಲ್ತಿಗೆ ಬಂದಿಲ್ಲ. ಅದಕ್ಕೆ ಹೇಳೋದು ನಾನು, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ, ಮಂತ್ರಿಗಳಾಗ್ತಾರೆ, ಆದ್ರೆ ಜನಸಾಮಾನ್ಯರ ಬದುಕನ್ನು ಅರ್ಥಕೊಂಡು, ಸಮುದಾಯಗಳ ಸಮಸ್ಯೆಯನ್ನು ಅರ್ಥಕೊಂಡು, ಆ ಸಮಸ್ಯೆಗೆ ಸ್ಪಂದಿಸುವಂತ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ, ಅಂತಹ ಸರಳ ಸಹೃದಯತೆ ಸರಳ ಮುಖ್ಯಮಂತ್ರಿಗಳಲ್ಲಿ ಅಗ್ರಗಣ್ಯರಾಗಿರೋರು ನಮ್ಮ ಬೊಮ್ಮಾಯಿ ಸಾಹೇಬರು. ಅವರು ಬಂದಿರೋದು ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ, ಸಂತೋಷ ತಂದಿದೆ. ಹಿಂದುಳಿದ ಸಮುದಾಯಗಳಿಗೆ ಅಪಾರ ಅಭಿಮಾನ. ಕುಷ್ಟಗಿ ತಾಲೂಕಿನ ಜುಮಲಾಪುರ ಶಾಲೆಯಲ್ಲಿ 15 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಮಕ್ಕಳ ಸ್ನೇಹಮಯಿ ಶಿಕ್ಷಕಿಯ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಜುಮಲಾಪುರ ಶಾಲೆಯಲ್ಲಿ 15 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಮಕ್ಕಳ ಸ್ನೇಹಮಯಿ ಶಿಕ್ಷಕಿಯ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕುಷ್ಟಗಿ ತಾಲೂಕಿನ ತಾವರಗೆರೆ ಹೋಬಳಿಯ ಜುಮಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಮನಸ್ಸಲ್ಲಿ ಗೂಡು ಕಟ್ಟಿದ ಶಿಕ್ಷಕಿ ಇಂದು ವರ್ಗಾವಣೆಯಾಗಿದ್ದಕ್ಕೆ ಮಕ್ಕಳು ಮೂಕ ವಿಸ್ಮಿತರಾಗಿ ಕುಳಿತಿರುವ ಘಟನೆ ನಡೆಯಿತು. 2010ರಲ್ಲಿ ಜುಮಲಾಪುರ ಶಾಲೆಗೆ ಹಾಜರಾದ ಶಿಕ್ಷಕಿ ಇಲ್ಲಿಯವರೆಗೆ ಗ್ರಾಮದ ಸಾವಿರಾರು ಮಕ್ಕಳಿಗೆ ಶಿಕ್ಷಣದ ಸವಿರುಚಿ ನೀಡಿ ಸಾವಿರಾರು ಮಕ್ಕಳಿಗೆ ಮಾತೃದೇವೋಭವ ಆಗಿದ್ದಾರೆ. ಸುದೀರ್ಘವಾಗಿ 14 ವರ್ಷ 3 ತಿಂಗಳು ಶಿಕ್ಷಣ ವೃತ್ತಿಯನ್ನು ಮುಗಿಸಿ ಇಂದು ಅವರ ತವರು ಜಿಲ್ಲೆಯಾದ ಹಾಸನದ ಅರಕಲಗೂಡು ತಾಲೂಕಿನ ಬೆಳವಾಡಿ ಶಾಲೆಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸಲು ಶಾಲಾ ಮಕ್ಕಳು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. 300 ಮಕ್ಕಳಿರುವ ಈ ಶಾಲೆಯ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ. ಪ್ರತಿಯೊಂದು ಮಗುವಿನ ಶಿಕ್ಷಣದ ಏಳ್ಗೆಗೆ ಒಂದು ಹೆಜ್ಜೆ ಮುಂದೆ ನಿಂತು ಮಕ್ಕಳಿಗೆ ಶಿಕ್ಷಣದ ಸವಿರುಚಿ ನೀಡುತ್ತಿದ್ದರು. ಎಲ್ಲ ಮಕ್ಕಳನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಂತೆ ಮಕ್ಕಳಂತೆ ಲಾಲನೆ ಪಾಲನೆ ಮಾಡುತ್ತಾ ಮಕ್ಕಳ ಪ್ರೀತಿಗೆ ಭಾಜನರಾಗಿದ್ದಾರೆ. ಅವರ ಕೈಯಲ್ಲಿ ಕಲಿತ ಹಲವಾರು ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯಲ್ಲಿರುವವರು. ಸಂತೋಷದ ಸಂಗತಿ ಎಂದರೆ ತಪ್ಪಾಗಲಾರದು. ಗ್ರಾಮದ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿ ಎಲ್ಲರೊಡನೆ ಬೆರೆತು ಶಾಲೆಯ ಬಗ್ಗೆ ಅಪಾರ ಕಾಳಜಿ, ಮಗುವಿನ ಗುಣಮಟ್ಟ ಶಿಕ್ಷಣ ನೀಡುವಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತಿದ್ದರು. ಬೀಳ್ಕೊಡುವ ಸಮಾರಂಭದಲ್ಲಿ ಶಿಕ್ಷಕಿಯಾದ ಅನಿತಾ HM ಅವರನ್ನು ನೋಡುತ್ತಾ ಎಲ್ಲ ಮಕ್ಕಳು ಮಾತು ಬಾರದೆ ಮೂಕ ವಿಸ್ಮಿತರಾಗಿ ಕುಳಿತು ಮಕ್ಕಳ ಕಣ್ಣಂಚಿನಲ್ಲಿ ನೀರು ಬರುತ್ತಿರುವುದನ್ನು ನೋಡಿ ವೇದಿಕೆಯ ಮೇಲೆ ಕುಳಿತಿರುವ ಅತಿಥಿ ಗಣ್ಯಮಾನ್ಯರ ಕಣ್ಣುಗಳು ಕೂಡ ಒದ್ದೆಯಾಗಿರುವ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಹಿರಿಯ ಮುಖ್ಯ ಶಿಕ್ಷಕರಾದ ಪಂಪಣ್ಣ ಗುಡದೂರ ವರ್ಗಾವಣೆಯಾಗುತ್ತಿರುವ ಶಿಕ್ಷಕಿಯ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಜುಮಲಾಪುರ ಗ್ರಾಮದ ಹಿರಿಯರೆಲ್ಲರೂ ಸೇರಿ ವರ್ಗಾವಣೆಯಾದ ಶಿಕ್ಷಕಿ ಮತ್ತು ಅವರ ಪತಿಯವರಿಗೆ ಶ್ರೀ ಪಾಂಡುರಂಗ ತಾತನ ಭಾವಚಿತ್ರ ನೀಡಿ ಸನ್ಮಾನಿಸಿದರು. ನೂರಾರು ವಿದ್ಯಾರ್ಥಿಗಳ ಸವಿನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು ಮತ್ತು ಶಾಲಾ ಪುಟಾಣಿ ಮಕ್ಕಳು ವೈಯಕ್ತಿಕವಾಗಿ ಸವಿನೆನಪಿನ ಕಾಣಿಕೆ ನೀಡಿದರು. ವರ್ಗಾವಣೆಯಾದ ಶಿಕ್ಷಕಿ ಅನಿತಾ HM ರವರಿಗೆ ಗ್ರಾಮದವರೆಲ್ಲ ಸನ್ಮಾನಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಈ ಶಾಲೆಯ ಮತ್ತು ಕ್ಲಸ್ಟರ್ನ ಎಲ್ಲ ಶಾಲೆಯ ಗುರುಗಳು ಆಗಮಿಸಿ ವರ್ಗಾವಣೆಯಾಗುತ್ತಿರುವ ಶಿಕ್ಷಕಿ ಮತ್ತು ಅವರ ಪತಿಯವರಿಗೆ ಸನ್ಮಾನಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು, ಹಳೆ ವಿದ್ಯಾರ್ಥಿಗಳು, ಎಲ್ಲ ಶಾಲೆಯ ಗುರುಗಳು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಅಮ್ಮಾಜಪ್ಪ, NKST4 ನ್ಯೂಸ್, ಜುಮಲಾಪುರ. ರಂಗ ಉಡ್ಡಿಪಿಸ್ನ
ನಮ್ಮ ಜುಮಲಾಪುರ ಪಂಚಾಯತಿ ಮಂಡಲ ಶಾಲೆಯ ನಷ್ಟನ ಎಲ್ಲಾ ಶಾಲೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆ ಮಾಡಿರ್ತಕ್ಕಂಥ ಅಂಗಸಂಸ್ಥರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೂ ಹಿರಿಯ ಗುರುಗಳು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಕಂಪನ್ ಸರ್ ಕೂಡ ವೇದಿಕೆ. ಕಲಬುರಗಿಯಲ್ಲಿ ಅಕ್ಟೋಬರ್ 5ರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಕಲಬುರಗಿಯಲ್ಲಿ ಅಕ್ಟೋಬರ್ 5ರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಳಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ತಂಬೆ ತಿಳಿಸಿದ್ದಾರೆ. ನಗರದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅಕ್ಟೋಬರ್ 5ರಂದು ಮಧ್ಯಾಹ್ನ 12:30ಕ್ಕೆ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಲಬುರಗಿ ಜಿಲ್ಲಾ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಹಾಗೂ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ಅವರಿಗೆ ನಮ್ಮ ನಮಸ್ಕಾರಗಳು. ಇವತ್ತೇನು ಕಲಬುರಗಿಯ ನಾಡು, ನಮ್ಮ ತೊಗರಿಯ ನಾಡು, ಇವತ್ತು ಅಕ್ಟೋಬರ್ 5ನೇ ತಾರೀಕಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಅವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು 5ನೇ ತಾರೀಕಿನ ದಿವಸ ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಸನ್ಮಾನ್ಯ ಬಿ.ಆರ್. ಪಾಟೀಲ್ರು ಕೂಡ ಅವತ್ತು ಭಾಗವಹಿಸಲಿದ್ದಾರೆ. ಮತ್ತು ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ನಮ್ಮ ಮೇಲುಕೋಟೆಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಕೂಡ ಅವತ್ತೇನಪ್ಪ ಅಂತಂದ್ರೆ ನೀವು ಈ ಪ್ರತಿಭಟನೆಯಲ್ಲಿ ಈ ನಮ್ಮ ಸಮಾವೇಶದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಕೇಳುತ್ತೇನೆ. ಅದು ನಿಮ್ಮ ಹೋರಾಟ, ಇದು ನಮ್ಮ ಹೋರಾಟ ಅಲ್ಲ. ಈಗಾಗಲೇ ನಮ್ಮ ಕಲಬುರಗಿಯ ಜಿಲ್ಲೆಯಲ್ಲಿ ಇವತ್ತೇನಪ್ಪ ಅಂತಂದ್ರೆ 2 ಲಕ್ಷ ಹೆಕ್ಟರ್ ಏನಪ್ಪ ಅಂತಂದ್ರೆ ಬೆಳೆ ನಾಶ ಆಗ್ಯದ. ಮತ್ತು ಉದ್ದ ಮುಂಗಾರು ಬೆಳೆ ಇವತ್ತೇನು ಉದ್ದಿರ್ಬೋದು, ಹೆಸರಿರ್ಬೋದು, ಇವತ್ತೇನಪ್ಪ ಅಂತಂದ್ರೆ ಹತ್ತಿ ಇರ್ಬೋದು. ಇವತ್ತು ಉದ್ದ 50,000 ಹೆಕ್ಟರ್ ಇತ್ತು, ಅದನ್ನು ಕೂಡ ಇವತ್ತು 70% ಕಲಬುರಗಿ ಜಿಲ್ಲೆಯಲ್ಲಿ ನಾಶ ಆಗ್ಯದ. ಮತ್ತು ಹೆಸರು ಏನಪ್ಪ ಅಂತಂದ್ರೆ 28,500 ಹೆಕ್ಟರ್ ಇವತ್ತು ಹೆಸರು ಕೂಡ ಇವತ್ತು ನಾಶ ಆಗ್ಯದ. ಒಟ್ಟು ತೊಗರಿಯದು ಎಲ್ಲ ಸೇರಿ 2 ಲಕ್ಷ ಆಗ್ಯದ. ಅದಕ್ಕೆ ಸೂಕ್ತವಾದ ಪರಿಹಾರ ಒಂದು 25,000 ರೂಪಾಯಿ ಎಕರೆ ಕೊಡಬೇಕಂತೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಪತ್ರವನ್ನು ಕೊಟ್ಟಿದ್ದೇವೆ. ಮತ್ತು ಈಗಾಗಲೇ ನಮ್ಮ ರೈತ ಸಮಾವೇಶದಲ್ಲಿ ಇವತ್ತು ನಮ್ಮ ರೈತ ಕೂಲಿ ಕಾರ್ಮಿಕರಿಗೆ ಏನಪ್ಪ ಅಂತಂದ್ರೆ 100 ದಿವಸ ಹೇಳ್ತಾರೆ ಪಂಚಾಯತಿದವರು, ಅದನ್ನು ಕೂಡ ಇವತ್ತೇನಪ್ಪ ಅಂತಂದ್ರೆ 1 ವಾರ 2 ವಾರ ಕೊಟ್ಟು ಇವತ್ತು ನಮಗೆ ಕಣ್ಣಿಗೆ ಮಸಿ ಹಚ್ಚಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೇನಪ್ಪ ಅಂತಂದ್ರೆ ಒಂದು ಕೂಲಿ ಕಾರ್ಮಿಕರಿಗೆ 500 ರೂಪಾಯಿ ಸಿಗಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಮತ್ತು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆಯನ್ನು ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರಬಹುದು, ನಾವು ಒತ್ತಾಯ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಈ ನಮ್ಮ ರೈತರ ಮತ್ತು ಏನು ನಮ್ಮ ರೈತರ ಒತ್ತಾಯ ಪತ್ರಗಳನ್ನು ಈಡೇರಿಸಿದಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ ಕಲಬುರಗಿ. ಮತ್ತು 5ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಎಲ್ಲ ರೈತರು ಕೂಲಿ ಕಾರ್ಮಿಕರು ಕೂಡ ನಮ್ಮ ಈ ಸಮಾವೇಶಕ್ಕೆ ಬರಬೇಕಂತ ಹೇಳಿ ಈ ಪಂಡಿತ್ ರಂಗಮಂದಿರದಲ್ಲಿ ಶನಿವಾರ ದಿವಸ ಬರಬೇಕಂತೇಳಿ ಮತ್ತೊಮ್ಮೆ ನಾನು ಕೇಳ್ತೇನೆ. ಇದು ನಿಮ್ಮ ಹೋರಾಟ, ನೀವು ಆದಷ್ಟು ಜನ ಬಂದರೆ ಏನಪ್ಪ ಅಂತಂದ್ರೆ ಇದು ಸಮಾವೇಶಕ್ಕೆ ಒಂದು ಬೆಲೆ ಇರ್ತದೆ ಅಂತ ಹೇಳಿ ನಾನು ಹೇಳ್ತೀನಿ. ಮತ್ತು ಯಶಸ್ವಿ ಬಿ ಆಗ್ತದ, ನೀವೆಲ್ಲ ಬಂದ್ರೆ ಆ ನಿಟ್ಟಿನಲ್ಲಿ ನೀವು ಬರಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ ಕಲಬುರಗಿ, ಕರ್ನಾಟಕ ರಾಜ್ಯ ರೈತ ಸಂಘ. ಕಲಬುರಗಿಯ ಜೆಡಿಎಸ್ ಕಚೇರಿಯಲ್ಲಿ ಇಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿ ಜಿಲ್ಲೆ ಜೆಡಿಎಸ್ ಕಚೇರಿಯಲ್ಲಿ ಇಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ
ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮೇಲೆ ಮೂಢ ಹಗರಣದ ಆರೋಪ ಬಂದಿದ್ದು, ಅದಲ್ಲದೆ ರಾಜ್ಯ ಹೈಕೋರ್ಟ್ ಮುಖ್ಯಮಂತ್ರಿ ಅವರನ್ನು ತನಿಖೆಗೆ ಆದೇಶ ನೀಡಿದ್ದು, ಅವರೇ ಹೇಳುವ ಹಾಗೆ ಕಾನೂನಿಗೆ ಬೆಲೆ ಕೊಡುವುದಾದರೆ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ತನಿಖೆಯಲ್ಲಿ ಒಂದು ವೇಳೆ ಅವರ ತಪ್ಪು ಇಲ್ಲವಾದರೆ ಅದನ್ನು ಸಾಬೀತುಪಡಿಸಿ ನಂತರ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕೆಂದು ಮಾಧ್ಯಮದ ಮುಖಾಂತರ ಆಗ್ರಹಿಸುತ್ತೇವೆ ಎಂದರು. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ಶಾಸಕರಾಗಿರ್ತಕ್ಕಂಥ ಶ್ರೀ ಗೌಡ ಪಾಟೀಲ್ ನೆರಗೋಳಿ ಅವರು, ನಮ್ಮ ಜಿಲ್ಲಾ JDS ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಾಲರಾಜ್ ಗುಡ್ಡದಾರ್ ಅವರು, ನಮ್ಮ ನಾಟೇಕರ್ ಅವರು, ನಮ್ಮ ಮಹೇಶ್ವರಿ ಮಾಲಿ ಅವರು, ನಮ್ಮ ಸಂಜೀವ್ ಮ್ಯಾಕಪ್ ಅವರು, ಅದೇ ರೀತಿ ಸಿದ್ದನಪ್ಪ ಎಸ್ ಸಲಗರ್ ಅವರು, ಎಲ್ಲ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂದರೆ, ಇವತ್ತು JDS ಪಕ್ಷದ ಸದಸ್ಯತ್ವಕ್ಕೆ ಚಾಲನೆ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ನಾನು ರಾಜ ವೆಂಕಟಪ್ಪ ನಾಯಕರು, ಮಾಜಿ ಶಾಸಕರು, ಈ ಒಂದು ಗುಲ್ಬರ್ಗ ಜಿಲ್ಲಾ ಸದಸ್ಯತ್ವ ನೋಂದಣಿಯ ಉಸ್ತುವಾರಿ, ಅದ್ರ ಜೊತೆಗೆ ನಮ್ಮ ಜೀವರಿ ಗುರುಮಠಕಲ್ನ ಶಾಸಕರಾಗಿರ್ತಾರೆ ಕಲ್ಯಾಣಗೌಡ ಕಂದಕೂರು ಅವರು ಈ ತಾನೇ ಕಾರ್ಯಕ್ರಮ ಉದ್ದೇಶ ಮಾತಾಡಿ ಅವರು ಶ್ರಮಿಸಿದ್ದಾರೆ. ಎಲ್ಲರೂ ನಾವೆಲ್ಲ ಇವತ್ತು ಉದ್ದೇಶ ನಮ್ಮದು ವೀಕ್ಷಕರಾಗಿ ಈ ಜಿಲ್ಲೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನೇಮಿಸಿದ್ದಾರೆ. ಇವತ್ತ ಒಂದು ದಿವಸನ ಪಕ್ಷದ ಸದಸ್ಯತ್ವಕ್ಕೆ ಚಾಲನೆ ಕೊಡ್ತಕ್ಕಂಥ ಒಂದು ಕೆಲಸನ ಇವತ್ತು ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಬೂತ್ ಕಮಿಟಿಯಲ್ಲಿ ಬಲಿಷ್ಠ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಪಕ್ಷ ಬಲಿಷ್ಠವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಉದ್ದೇಶದಿಂದ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ JDS ಜಿಲ್ಲೆಯಲ್ಲಿರ್ತಕ್ಕಂಥ ಸುರೇಶ್ ಬಾಬು, ನಮ್ಮ ಬಂಡೆಪ್ಪ ಕಾಶಪ್ಪರ್ ಅವರು, ವೆಂಕಟರಾವ್ ನಾಡೂರು ಎಲ್ಲರೂ ಮುಖಂಡರು ಈಗಾಗಲೇ ಚಾಲನೆ ಕೊಡ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ ಇವತ್ತು ಚಾಲನೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಶ್ರಮಿಗಳು ಈ ಒಂದು ಜಿಲ್ಲೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವತ್ತು ಕಾರ್ಯಕರ್ತರಲ್ಲಿ ಭಾಳಷ್ಟು ಉತ್ಸಾಹ ಇದೆ. ಇವತ್ತು ಪಕ್ಷದ ಆದೇಶದಂತೆ, ನಮ್ಮ ನಾಯಕರ ಆದೇಶದಂತೆ ಇವತ್ತು ಸದಸ್ಯತ್ವಕ್ಕೆ ನೋಂದಣಿ ಮಾಡಲಿಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಂತರ ಇದು ಹಂತ ಹಂತವಾಗಿ ವಿಧಾನಸಭಾ ಕ್ಷೇತ್ರ ವಹಿಸಿ, ತಾಲೂಕು ವಹಿಸಿ ಈ ಸದಸ್ಯತ್ವ ಕೆಲಸನ ಪ್ರಾರಂಭಿಸ್ತಕ್ಕಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಪಕ್ಷದ ಕೆಲಸಕ್ಕೆ ನಾವೆಲ್ಲ ಪ್ರಮಾಣಪೂರ್ವಕವಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಈಗಾಗಲೇ ಕೋರ್ಟ್ ನಿರ್ದೇಶನ ಪ್ರಕಾರ ಅವರು ಮೂಢಾಗರಣದಲ್ಲಿ ಸಿಲುಕೊಂಡ ಕಾರಣ ಕೋರ್ಟ್ ನಿರ್ದೇಶನದಂತೆ ಅವ್ರ ಮೇಲೆ FIR ಆಗಿದ್ದು, ದಾಖಲಾಗಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಮತ್ತು ಅವ್ರ ಮೇಲೆ ವಿಶೇಷವಾದ ಗೌರವವನ್ನು ಕರ್ನಾಟಕ ರಾಜ್ಯದ ಜನತೆ ಇಟ್ಕೊಂಡಿದೆ. ಅದು ದುರ್ದೈವ ಸಂಗತಿ. ಅವರು ಮೇಲೆ ಇವತ್ತು FIR ಆದ ಕಾರಣ ಇವತ್ತು ಅವರು ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಆಪಾದನೆ ಬಂದಿಲ್ಲ. ಮುಖ್ಯಮಂತ್ರಿ ಮೇಲೆ ಅವರು ವೈಯಕ್ತಿಕ ಅವರ ಒಂದು ಹೆಸರು ಮೇಲೆ ಇವತ್ತು ಆಪಾದನೆ ಬಂದಿದೆ. ಅವರು ರಾಜೀನಾಮೆ ಕೊಡಬೇಕು. ಇವತ್ತು ಅಪರಾಧಿ ಸ್ಥಾನದಲ್ಲಿ ಅವ್ರು ನಿಂತಾರೆ. ಅವರು ರಾಜೀನಾಮೆ ಕೊಟ್ಟು ಇವತ್ತು ಅವರ ಪಕ್ಷದಲ್ಲೇ ಬೇರೆಯವರು ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ತನಿಖೆ ಆದ ನಂತರ ಮತ್ತೆ ಅವರು ನಿರಪರಾಧಿ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಸಂದರ್ಭದಲ್ಲಿ ನಾವು ಒತ್ತಾಯ ನಾನು ಅದನ್ನು ಹೇಳ್ತಾ ಇರೋದು. ತನಿಖೆ ಆದಮೇಲೆ ಅವರು ನಿರಪರಾಧಿ ಆದರೆ, ಅಪರಾಧಿ ಅಂತೇಳಿ ಅವ್ರ ಮೇಲೆ ಇವತ್ತೇನು ಆಪಾದನೆ ಬಂದಿದೆ, FIR ದಾಖಲಾಗಿದೆ, ಅದಕ್ಕಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಇವತ್ತು ಆಪಾದನೆ ಬಂದರು ಅಂದರೆ ಇವತ್ತು ರಾಜೀನಾಮೆ ಕೊಟ್ಟು ಗೌರವವಾಗಿ ಇವತ್ತು ನಿರ್ಮಿಸ್ತಕ್ಕಂಥ ಕೆಲಸ ಆಗಬೇಕು. ತನಿಖೆ ಆದಮೇಲೆ ಅವ್ರು ನಿರಪರಾಧಿ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ನಮ್ದೇನು ಅಭ್ಯಂತರ. ಅವ್ರ ಪಕ್ಷದಲ್ಲಿ ಬಹಳಷ್ಟು ಜನ ಇದ್ದಾರೆ ಮುಖ್ಯಮಂತ್ರಿ ಆಗ್ಬೋದಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿ. ಹಿಂದೆ ಯಡಿಯೂರಪ್ಪರು ಇದೇ ತರ ಅವರ ಆರೋಪಿ ಇರಲಿಲ್ಲ. ಅವ್ರ ಮೇಲೆ FIR ಆದಾಗ ಇದೇ ಸಿದ್ದರಾಮಯ್ಯನವರು
ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಮಾಧ್ಯಮದಲ್ಲಿ ಓಡಾಡ್ತಾ ಇದೆ. ಇಲ್ಲಿ ಅವರು ಹೇಳಿದ್ರು ಮತ್ತು ರಾಜ್ಯಪಾಲರ ಬಗ್ಗೆ ಮಾತಾಡಿದ್ರು. ರಾಜ್ಯಪಾಲರು ಸರ್ಕಾರ ಯಾವ ರೀತಿ ಸರಿಯಾಗಿ ನಡೆಯೋದು ಅಂದರೆ ರಾಜ್ಯಪಾಲರ ಒಂದು ಅಧಿಕಾರ ಇದೆ ಅಂತಕ್ಕಂಥದ್ದು ಮಾತಾಡಿದ್ರು ಸಿದ್ದರಾಮಯ್ಯವರು ಮಾತಾಡಿದ್ರು. ಅದೇ ಮಾತನ್ನು ಉಳಿಸಲು ರೆಡಿಯಿಲ್ಲ ಸಿದ್ದರಾಮಯ್ಯವರು. ಹಿಂದೆ ಯಡಿಯೂರಪ್ಪನವರ ಬಗ್ಗೆ ರಾಜೀನಾಮೆ ಕೊಡಬೇಕು, ನೈತಿಕ ಇವ್ರಿಗೆ ನೈತಿಕತೆ ಇಲ್ವಾ ಇವರಿಗೆ ಸಿದ್ದರಾಮಯ್ಯನವರಿಗೆ? ಯಡಿಯೂರಪ್ಪ ಅವರಿಗೆ ಅಲ್ಲೇ ಕೇಸ್ ಆದ್ಮೇಲೆ ನೈತಿಕ ಹೊಣೆ ಹೊತ್ತು ಹೋಗ್ಬೇಕಾಯ್ತು. ಸಿದ್ದರಾಮಯ್ಯನವರಿಗೆ ನೈತಿಕ ಹೊಣೆ ಹೊರ್ಲಿಕ್ಕೆ ಆಗಲ್ಲವ ಅವರಿಗೆ. ನಾವು ಮಾತು ಹೇಳಿದ್ದೇವೆ, ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಗೊತ್ತಿದೆ. ಅವರು ಆ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಿದ್ರು. ಇವತ್ತು ಮತ್ತೆ ವೈರಲ್ ಆಗ್ತದೆ ಅವ್ರ ಹಿಂದೆ ಮಾತಾಡಿದ್ರು. ಯಡಿಯೂರಪ್ಪರ ಬಗ್ಗೆ ಮಾತಾಡಿದ್ದು, ರಾಜ್ಯಪಾಲರಿಗೆ ಅಧಿಕಾರ ಯಾವ ರೀತಿ ಇದೆ ಅನ್ನೋ ಬಗ್ಗೆನೂ ಕೂಡ ಅವರೇ ಮಾತಾಡಿದ್ದಾರೆ. ಈಗ ಕೇಳಿದ್ರೆ ರಾಜ್ಯಪಾಲರು ಅಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಇದೆ, ಬಿಜೆಪಿ ಕೈಗೊಂಬೆ ಇದೆ ಅಂತ ಮಾತಾಡ್ತಾರೆ. ಹಿಂದೆ ಮಾತಾಡಬೇಕಾಗಿತ್ತವರು. ಅವ ಯಾರಿದ್ರು ರಾಜ್ಯಪಾಲರು? ಅವ್ರ ರಾಜ್ಯಪಾಲರು ಯಾರಿದ್ರು? ಬರೋದಾದ್ರು. ಆ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ನಮಗ್ ಬೇಕಾದಾಗ ತಮ್ಮ ಅನುಕೂಲತಕ್ಕಂತೆ ಮಾತಾಡ್ತಕ್ಕಂಥ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿದೆ. ಇವತ್ತು ಹಲವಾರು ಹಗರಣಗಳ ಯಾವುದೇ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಬರೀ ಹಗರಣಗಳ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಜನರಿಗೆ ನಿರೀಕ್ಷಿತಕ್ಕಂಗ ಕೆಲಸ ಆಗ್ತಾ ಇಲ್ಲ, ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಮೂಡ ಹಗರಣ ಇರ್ಬೋದು, ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಇವತ್ತು ನೀವು ನೋಡ್ತಾ ಇದೆ SCP DSP ಸುಮಾರು 14,285 ಕೋಟಿ SCP DSP ಹಣನ ಗ್ಯಾರಂಟಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಎಂತ ನಾಚಿಕೆ ಅರ್ಥ ಮಾಡ್ಕೋಬೇಕು. ಇವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿತ್ತು ಚುನಾವಣಾ ಸಂದರ್ಭದಲ್ಲಿ ಅದನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಾವು ಗುಲ್ಬರ್ಗ ಜಗಳೂರಿನಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಬಾಲಕಿಯರು ಸಾವನ್ನಪ್ಪಿದ್ದಾರೆ. ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಬಾಲಕಿಯರ ಸಾವು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ವಡ್ಡರಹಟ್ಟಿಯಲ್ಲಿ ಘಟನೆ ನಡೆದಿದೆ. ಗಂಗೋತ್ರಿ, ತನುಶ್ರೀ ಮೃತ ಬಾಲಕಿಯರು. ನಿನ್ನೆ ಶಾಲೆ ಮುಗಿದ ಬಳಿಕ 4 ವಿದ್ಯಾರ್ಥಿಗಳು ಕೃಷಿ ಹೊಂಡದ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಘಟನೆ ನಡೆದಿದೆ. ಮೃತ ಮಕ್ಕಳ ಪೋಷಕರು ಕೂಲಿಗಾಗಿ ಮಲೆನಾಡು ಪ್ರದೇಶಕ್ಕೆ ತೆರಳಿದ್ದಾರೆ. ಮಕ್ಕಳು ಅಜ್ಜಿ ಜೊತೆ ವಾಸವಾಗಿದ್ದರು. ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್ ದಾವಣಗೆರೆ. ಹೊಸನಗರದಲ್ಲಿ ಅಕ್ರಮವಾಗಿ ಕ್ಯಾಂಟರ್ನಲ್ಲಿ ಗೋ ಸಾಗಾಟ. ಅಕ್ರಮವಾಗಿ ಕ್ಯಾಂಟರ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 30ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಣೆ ಮಾಡಿದ ಹಿಂದೂ ಕಾರ್ಯಕರ್ತರು. ಹೌದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಹೊಸನಗರ ತಾಲೂಕಿನ ನಗರದಲ್ಲಿ ಹಿಂದೂ ಪರ ಸಂಘಟನೆಯ ನಗರ ಕಾರ್ಯಕರ್ತರು ಅಡ್ಡಗಟ್ಟಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನುಜ್ ಕುಮಾರ್, NKST4 ನ್ಯೂಸ್ ಬ್ಯೂರೋ, ಹೊಸನಗರ. ಚಿತ್ರದುರ್ಗದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ 18ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ 18ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಹೌದು, ಚಿತ್ರದುರ್ಗ ನಗರದ ಪತ್ರಿಕಾ ಭವನದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ 18ನೇ ವರ್ಷದ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ನೀರೇರಿಸುವ ಮೂಲಕ ರೆಹಮತುಲ್ಲಾ ಅವರು ಮಾತನಾಡಿದರು. ಸಾಹಿತ್ಯ ಎನ್ನುವುದು ಯಾರ ಸ್ವತ್ತಲ್ಲ, ಸಾಹಿತ್ಯದ ಅಭಿರುಚಿಯನ್ನ ತಿಳಿದು ಇಂದಿನ ಯುವ ಪೀಳಿಗೆ ಕನ್ನಡ ನಾಡು ನುಡಿ, ಕನ್ನಡ ಸಂಸ್ಕೃತಿಯ ಅನುಕರಣೆಯಾಗಿ ಸಾಹಿತ್ಯದ ರುಚಿಯನ್ನ ಸವಿಬೇಕು. ಅಂದಾಗಲೇ ಮಾತ್ರ ಸಾಹಿತ್ಯದ ಹಿನ್ನೆಲೆ ಸಮಾಜಕ್ಕೆ ತೋರಿಸಲು ಸಾಧ್ಯ. ಎಷ್ಟೋ ಸಾಹಿತಿಗಳು ನಮ್ಮ ಕನ್ನಡ ನೆಲದಲ್ಲಿ ಬೆಳೆದು ರಾಷ್ಟ್ರ ಮಟ್ಟದವರೆಗೆ ಹೆಮ್ಮೆ ತರುವಂತ ಸಾಹಿತ್ಯ ರಚಿಸಿ ಇಂದಿನ ಯುವ ಪೀಳಿಗೆಗೆ ನಾಂದಿದೀಪವಾಗಿದ್ದಾರೆ ಅಂತ ತಿಳಿಸಿದರು. ಈ ವೇಳೆ ವಾರ್ಷಿಕೋತ್ಸವ ಪ್ರಶಸ್ತಿಯನ್ನ ಚಿನ್ಮೂಲಾದ್ರಿ ಸಿರಿ ಶಿಕ್ಷಕ ಪ್ರಶಸ್ತಿಯನ್ನ ಡಾಕ್ಟರ್ HS ಶಫೀವುಲ್ಲಾರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮೌನೇಶ್ ಆಚಾರ್, NKST4 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಎಣ್ಣೆ ವ್ಯಕ್ತಿಗಳೇ, ಇಲ್ಲಿ ನಡೆದಂತಹ ಸಾಹಿತ್ಯದ
ಇದ್ದಾರೆ. ನಾನೊಬ್ಬ ಅಡ್ವೊಕೇಟು. ನಿಮ್ಮ ಮುಂದೆ ನಾನು ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ನಿಮ್ಮಂತಹ ಪರಿಣಿತರ ಮುಂದೆ ನಾನು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಆದರೂ ಸಹ ಉದ್ಘಾಟನೆ ಮಾಡಿದ ಮೇಲೆ ಒಂದು 4-5 ಮಾತಾಡಿದರೆ ಹೌದಪ್ಪ ಅಂತ ಏನಾದರೂ ಕೂಡ ಇರಬೇಕು. ದಯಾ ಮೇಡಮ್ ಅವರು ಹೇಳಿದ ಹಾಗೆ ಕುಟಿಶ್ ಅವರು ಅಧ್ಯಕ್ಷರಾದ ನಂತರ ದಯಾ ಮೇಡಮ್ ಅವರಿಗೆ ನಾನು ಒಂದ್ಸರಿ ಮಾತು ಕೇಳಿದೆ, ಮೇಡಮ್ ಅವರೇ ನಾನು ಮುಸ್ಲಿಮ್ಸ್ ಆಗ್ತೀನಿ, ಶಫೀಲ್ ಅವರು ಕೂಡ ಮುಸ್ಲಿಮ್ಸ್ ಆಗ್ತಾರೆ, ದಯವಿಟ್ಟು ನನಗೆ ಯಾವುದೇ ರೀತಿಯಾದ ಪೋಸ್ಟಿಂಗ್ ಬೇಡ, ಕುಟಿಶ್ ಒಬ್ಬರೇ ಅಧ್ಯಕ್ಷರಾಗಲಿ ಅಂತ ಹೇಳಿದಾಗ ಅವರೊಂದು ಮಾತು ಹೇಳಿದ್ರು, ನಿಸಾರ್ ಅಹಮದ್ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಯಾರಾದರೂ ಕೂಡ ಕನ್ಸಿಡರ್ ಮಾಡ್ತಾರೆ. ಇದಕ್ಕೂ ಸಾಹಿತ್ಯಗೂ ಮತ್ತೆ ಜಾತಿಗೂ ಯಾವುದೇ ಅವೆಲ್ಲ ಈ ಸಾಹಿತ್ಯದ ಬಗ್ಗೆ ಹೋರಾಡಬೇಕು, ಸಾಹಿತ್ಯದ ಬಗ್ಗೆ ನಾವು ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಿದ್ದೀರಾ. ನಮ್ಮ ವೇದಿಕೆಯ ಹಲವಾರು ಪದಾಧಿಕಾರಿಗಳು ಯಾವುದೇ ಒಂದು ಕೆಲಸವನ್ನ ನಾವು ಹೇಳಿದ್ರು ಕೂಡ ಹಮ್ಮು ಹಿಡಿದ್ರೆ ಅದನ್ನು ನಮ್ಮ ಮನೆಯ ಕೆಲಸ ಆಗ್ತದೆ ಅಂತ ಜವಾಬ್ದಾರಿಯಿಂದ ಮಾಡಿದ್ದಾರೆ. ವೇದಿಕೆ ನಿಜಕ್ಕೂ ಕೂಡ ಒಳ್ಳೊಳ್ಳೆ ಉದ್ಯೋಗಿರ್ತಕ್ಕಂಥವ್ರು ಡಾಕ್ಟರ್ಸ್ ಇದ್ದಾರೆ, ಉಪನ್ಯಾಸಕರಿದ್ದಾರೆ, ಪ್ರಿನ್ಸಿಪಾಲ್ ಟೀಚರ್ಸ್ ಇದ್ದಾರೆ. ನಿಜಕ್ಕೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶಿವಾನಂದ ಅವರು ಲೆಕ್ಚರರ್ ಸೇರ್ಕೊಳ್ಬೇಕಂತ ಕೆಳಗಿನಿಂದ ಹೋಗಿ ಯೋಚನೆ ಮಾಡುತ್ತಾರೆ. ನಮ್ಮ ಶಿವಮೂರ್ತಿ ಸರ್, ಮಧುರಾಜರು, ಮತ್ತು ನಮ್ಮ ಅತ್ಯಂತರು, ನಮ್ಮ ನವೀನ್ ಸರ್, ನಮ್ಮ ಸತೀಶ್ ಸರ್, ನಮ್ಮ ಶಿವರಾಮ ಸರ್, ದೇವೇಗೌಡ ಸರ್. ಹಾಗೆ ನನಗೆ ಆಮೇಲೆ ಉಳಿದಿದ್ದು ಸರ್, ಯಾಕೆಂದ್ರೆ ಅವರು ತುಂಬಾ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ತಾರೆ, ಎಲ್ಲರ ಒಂದು ಆತ್ಮೀಯತೆ ಗಳಿಸಿದ್ದಾರೆ ಅವರು. ಅಜಾತ ಶತ್ರು ಕೂಡ ಅವರು ಸರ್. ಮತ್ತೆ ಅವರು ಫಸ್ಟ್ ಅವ್ರನ್ನ ಅಧ್ಯಕ್ಷತೆ ಮಾಡಿದಾಗ ಕೆಲವು ಕೇಳಿದ್ರು, ಮೇಡಮ್ ಅವ್ರನ್ನ ಅಧ್ಯಕ್ಷತೆ ಮಾಡಿದ್ರು, ಇನ್ನೆಲ್ಲ ಸ್ಟೇಜ್ ಮೇಲೆ ಬರೀ ಮುಸ್ಲಿಮ್ನವ್ರು ಕೂತಿರ್ತಾರೆ, ನಿರೂಪಣೆಗಾರರು ವಂದನಾರ್ಪಣೆ ಎಲ್ಲ ಮುಸ್ಲಿಮೇ ಆಗಿರ್ತಾರೆ, ಮುಗೀತು ನಮ್ಮ ಕತೆ. ನೋಡಿ ಮೇಡಮ್ ಇನ್ನೂ ಯೋಚನೆ ಮಾಡಿ ಅದು ಅಲ್ಲ, ಅವರು ಅಧ್ಯಕ್ಷತೆ ಅಷ್ಟೇ, ಅದರ ಮುಸ್ಲಿಮು, ಎಲ್ಲರೂ ಮುಸ್ಲಿಮು, ಹೆಲ್ಪ್ ಮಾಡೋರು ಮುಸ್ಲಿಮು, ಅಧ್ಯಕ್ಷರು ಮುಸ್ಲಿಮು. ನಮ್ಮ ಕತೆ ಏನು ಮೇಡಮ್, ನಾವು ಕೇಳ್ಕೋಬೇಕಾ, ನಮಗೊಂದು ಅವಕಾಶ ಕೊಡಿ. ನಾನು ಹೇಳಿದೆ 2 ಪ್ರೋಗ್ರಾಮ್ ಆಗಲಿ, ನೀವು ಅಂದ್ಕೊಂಡಂಗೆ ಆದರೆ ಖಂಡಿತ ಕುಟಿಶ್ ಅವ್ರು ತೆಗೆದು ನಿಮ್ಮನ್ನೇ ಮಾಡ್ತೀನಿ ಅಧ್ಯಕ್ಷತೆ ಅಂತ ಹೇಳಿದ್ದೆ. ಯಾಕೆಂದರೆ ಜಯವ ಕಲ್ಮಿಟ್ಟ ಆಯದುನಂದನ ಅವನಿಲ್ಲದೆ ಬಂದ ನೀನು ನನಗೆ ಸಮಾನ. ಅಕ್ಷೀಣ ಫಲದೋ ಅರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನು ಆಗ್ರಹಗಳೆದುರಾದ ಹರಿಗಳು ರಾತ್ರಿಯವನು ಉಗ್ರ ಪ್ರತಾಪಿ. ಉಗ್ರ ಪ್ರತಾಪ
ಸೀರೆಯನ್ನು ತಿಳಿವ ಎಲ್ಲಿ ಅಡಗಿತ್ತೋ ಸೂರ್ಯ. ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ವಿಜಯದಶಮಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು. ಕೊಟ್ಟೂರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಸೋಮವಾರ ವಿಜಯದಶಮಿ ಹಬ್ಬದ ಪ್ರಯುಕ್ತ ಸಿಪಿಐ ವೆಂಕಟಸ್ವಾಮಿ ಮತ್ತು ಪಿಎಸ್ಐ ಗೀತಾಂಜಲಿ ಶಿಂದೆ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಈ ಶಾಂತಿ ಸಭೆಯಲ್ಲಿ ಸಿಪಿಐ ವೆಂಕಟಸ್ವಾಮಿ ಹಾಗೂ ಪಿಎಸ್ಐ ಗೀತಾಂಜಲಿ ಶಿಂದೆ ಅವರು ಉದ್ದೇಶಿಸಿ ಮಾತನಾಡಿದರು. ಸಾರ್ವಜನಿಕರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜಯದಶಮಿ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸಬೇಕೆಂದು ಸಾರ್ವಜನಿಕರಿಗೆ ಸಲಹೆ ಸೂಚನೆಗಳನ್ನ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, NK64 ನ್ಯೂಸ್ ಬ್ಯೂರೋ, ಕೊಟ್ಟೂರು. ಆಶಿಸ್ತಾ ಕೊಟ್ಟರೇಶ್ವರನಲ್ಲಿ ನೆನೆದು ಹೇಳೋದೇನೂ ಇಲ್ಲ. ಆಸ್ ಇಟ್ ಈಸ್ ಹೋದ ವರ್ಷದ್ದೆಲ್ಲ ಬಂದೋಬಸ್ತ್ ಮಾಡಿದ್ದೈತಿ. ಪೊಲೀಸಿಂದ ಎಕ್ಸ್ಪೆಕ್ಟೇಷನ್ ಅದೇ ಇರ್ತೈತಿ. ನನಗೂ ಅನ್ನಿಸ್ತು ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಆ ಬನ್ನಿ ಮುರಿಯವ ಅಲ್ಲಿ ಯಾರು ಇದ್ದಾರೆ ಆರ್ಗನೈಸರ್, ಅಲ್ಲಿ ಒಂದು ಸ್ವಲ್ಪ ಜನ ಕಡಿಮೆ ಆಗಿರ್ತದೆ, ನುಗ್ಗಲು ಜಾಸ್ತಿ ಆಗ್ತಿತ್ತು. ಅದನ್ನ ಯಾವ ರೀತಿ ಸ್ವಲ್ಪ ಅಲ್ಲಿ ಬನ್ನಿ ಕೊಡ್ತಾರಲ್ಲ ಅಲ್ಲಿ ಸ್ವಲ್ಪ ನುಗ್ಗಲು ಜಾಸ್ತಿ ಆಗ್ತದೆ. ಇದ್ರೂ ಕೂಡ ಅದು ಕಾಮನ್ನೇ, ಅದು ನಮಗೂ ಎಲ್ಲ ಅರ್ಥ ಆಗೈತೆ. ಅದು ನಮಗೆ ನಾವು ಅಂದ್ರೆ ನೀವು ಅದನ್ನ ನೋಡ್ಕಿತಾ ಬಂದಿದ್ರಿ, ನಿಮ್ಗೆ ಏನು ಅನ್ಸಲ್ಲ, ನಮಗೆ ಹೊಸದಾಗಿರ್ತದೆ ಅದು. ಇದು ಈ ಟೈಪ್ ಗ್ರೂಪ್ನಲ್ಲಿ ಏನಾರು ಬೇರೆ ಏನಿಲ್ಲಲ್ಲ, ಏನಾರು ಇದ್ರೆ ಹೇಳ್ಬೇಕು ನಿಮ್ಗೆ. ಅವು ಮಾತ್ರ ಇನ್ನು ಹೆಲ್ಮೆಟ್ ಹಾಕವು. ನಂದಿನಿ ಪಾಲರ್ ಐತಲ್ಲ, ಅಲ್ಲಿ ಬ್ಯಾರಿಕೇಡ್ 4 ಬ್ಯಾರಿಕೇಡ್ಸ್ ಸೀದಾ ರೋಡ್ಗೆ ಇರುತ್ತೆ. ಮನುಷ್ಯರು ಕ್ರಾಸಿಂಗ್ ಮಾಡಕ್ ಕೂಡ ಜಾಗ ಇರಲ್ಲ. ಸ್ಕೂಲ್ ಹತ್ರ ಮೇಡಮ್ ಸ್ಕೂಲ್ ಒಳಗಡೆ ಒಂದು ಬನ್ನಿ ಮರ ಐತಿ, ಸ್ಕೂಲ್ ಅಲ್ಲಿ ಹೋಗ್ತಾರೆ ಜನ ಹೋಗ್ತಾರೆ. ಅವತ್ತಿನ ದಿವಸ ಇದು ಮಾಡಲ್ಲ, ಅವತ್ತಿನ ದಿವಸ ಅಂತ ಆಕ್ಸಿಡೆಂಟ್ ನೋಡ್ತಾ ಇರ್ತೀನಿ. ರೋಡಿಗೆ ಬಾರಿ ಕ್ಲೋಸ್ ಆಗಿರ್ತದೆ ರೋಡಿಗೆ. ಅಲ್ಲಿ ಏನಾಗಿರ್ತದೆ ಈಗ ನಾವು ಮಳೆ ಬಂದ ಬೇರೆಯವ್ರದ್ದು ಕೊಡೆ ಹಿಡಿತೀವಿ ನಾವು. ಅಲ್ಲಿ ಏನಾಗಿರ್ತೈತಿ ಅಂದ್ರೆ ಈಗ ರೋಡ್ ಹಂಪ್ಸ್ ಸ್ಕೂಲ್ ಇದ್ದವು. ಈಗ ಆಕ್ಚುಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಐತಿ ಹಂಪ್ಸ್ ಎಲ್ಲಿ ಇರಬಾರ್ದು ಅಂತ. ಸ್ಕೂಲ್ ಎಲ್ಲಿದ್ದವು ಅಲ್ಲಿ ಬಿಟ್ಟಿದ್ದಾರೆ. ಯಾಕಂದ್ರೆ ಈ ನಮಗಿತ್ತು ಬುದ್ಧಿ ಕಲ್ಪನೆ ಆ ಮಕ್ಕಳಿಗೂ ಇರ್ಬೇಕು ಅಂತ ಏನಿಲ್ಲ. ನಮಗೆ ಹೋದಪ್ಪ ಹಿಂಗೆ ಹೋಗ್ಬೇಕು, ಹಿಂಗೆ ಇದ್ರ ಮಾಡ್ಬೇಕು, ವೆಹಿಕಲ್ ಬರ್ತೈತಿ. ಅವ್ರದ್ದು ತಲೆಯಾಗ ಹಂಗೆ ಇಲ್ಲ. ಅದು ಪೀಕ್ ವೇತ್ನಾಗ ಏನಿದಾವ ಹುಡುಗರು ಮಾತಾಡ್ಕಿಂತ ಹೊಡೆದು ಬಂದ್ರೆ ಹಂಗೆ ಮುಂದೆ ಗಾಳಿ ಬರ್ತೈತಿ, ಇದು ಬರ್ತೈತಿ, ಏನು ಗೊತ್ತಾಗಲ್ಲ. ಆ ವೇಡಿಗೆ ಧನ್ಯವಾದಗಳು ಹೇಳ್ತಾ ತಾವು ಬಂದು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಿದ್ದೀರಿ. ತಮಗೆ ತುಂಬ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಮಕೂರಿನಲ್ಲಿ ಈ ಬಾರಿ ಹಿಂದೆಂದೂ ಕಂಡರಿಯದ ಅದ್ದೂರಿ ದಸರಾ ಆಚರಣೆ ನಡೆಯುವುದೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನಲ್ಲಿ ಈ ಬಾರಿ ಹಿಂದೆಂದೂ ಕಂಡರಿಯದ ಅದ್ದೂರಿ ದಸರಾ ಆಚರಣೆ ಮಾಡಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ಮತ್ತು ಇದನ್ನು 2ನೇ ದಿವಸಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಮತ್ತು ಅದರಲ್ಲಿ ಕೊನೆಗೆ ಅದೆಲ್ಲ ಆದಮೇಲೆ ಒಂದು ಕ್ರ್ಯಾಕರ್ಸ್ ಪಟಾಕಿ ಹೊಡೆಯುವಂಥ ಕಾರ್ಯಕ್ರಮನೂ ಇದೆ. ಭಾಳ ದೊಡ್ಡ ಇದು ಅಂತ ಭಾಳ ಸೀಕ್ರೆಟಾಗಿ ಹೇಳಬೇಕು ಅಂತಂದರೆ ನಿಮ್ಮ ಹತ್ರ ಹೇಳಿದ್ಮೇಲೆ ಸೀಕ್ರೆಟ್ ಎಲ್ಲಿರುತ್ತೆ. ಡ್ರೋನು ಉಪಯೋಗ ಮಾಡಿ ಆಮೇಲಿಂದ ಇದು ನಮ್ಮ ಇನ್ನೊಂದು ಯಾವುದ್ರಿ ಲೇಸರ್ ಶೋ ಡ್ರೋನ್ ಶೋ ಇವನ್ನೆಲ್ಲ ತರ್ತಾ ಇದ್ದೀವಿ. ಆಮೇಲೆ ಇದನ್ನೆಲ್ಲ ನಮ್ಮ ಜಿಲ್ಲೆಯ ಜನರಿಗೆ ಪರಿಚಯ ಮಾಡಿ ತುಮಕೂರಿನ ಹೊಸದಾಗಿ ಮಾಡ್ತಕ್ಕಂಥ ತುಮಕೂರು ದಸರಾ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಎಲ್ಲ ಸಾರ್ವಜನಿಕರಿಗೆ, ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ, ಮುಖಂಡರುಗಳಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ನೀವು ಭಾಗವಹಿಸಬೇಕು ಅಂತ ಅತ್ಯಂತ ವಿನಯವಾಗಿ ವಿನಂತಿ ಮಾಡ್ತೀನಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NK64. ಇದು ನಿರಂತರ ಕಾರ್ಯಪಡೆ.